ಗೈಸ್ ನೋಡಿ, ಇವತ್ತು ನನಗೆ ಯಾರೋ ಒಬ್ಬರು ಕೇಳಿದರು ಯೂಟ್ಯೂಬಲ್ಲಿ, ಸರ್ ಈ ಆಫ್ ಮಾನಿಟೈಸೇಷನ್ ಆಗೋಕ್ಕೆ ಏನೇನು ರೂಲ್ಸ್ ಇರಬೇಕು, ಅದ್ರ ಬಗ್ಗೆ ಏನು ಸರ್ ಮಾಹಿತಿ ಹೇಳಿ ಅಂತ ಹೇಳಿದರು. ಆಫ್ ಮಾನಿಟೈಸೇಷನ್ ಬಗ್ಗೆ ನೋಡಿ, ಇವತ್ತು ನಾನು ಎರಡು ಹೇಳೋಕ್ಕೆ ಇಲ್ಲಿ ಬಯಸ್ತಾ ಇದ್ದೀನಿ. ಆಫ್ನು ಮಾನಿಟೈಸೇಷನ್ ಕೂಡ ಹೇಳ್ತೀನಿ, ಫುಲ್ ಮಾನಿಟೈಸೇಷನ್ ಬಗ್ಗೆನೂ ಕೂಡ ನಾನು ಯೂಟ್ಯೂಬಲ್ಲಿರ್ತಕ್ಕಂಥ ರೂಲ್ಸ್ಗಳನ್ನು ನಾನು ಹೇಳೋಕ್ಕೆ ಬಯಸ್ತೀನಿ. ನೋಡಿ, ಯಾರ್ಯಾರು ಹೊಸದಾಗಿ ನನ್ನ ಯೂಟ್ಯೂಬನ್ನು ವೀಡಿಯೋಸನ್ನು ನೋಡ್ತೀರೋ ದಯವಿಟ್ಟು ಅವರು ಫಾಲೋ ಮಾಡ್ಕೊಳ್ಳಿ, ಹಾಗೂ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮಾಡಿ ಗಾಯ್ಸ್. ನೋಡಿ, ನಾನು ಒಂದು ಪಟ್ಟೆ ಡೈರೆಕ್ಟ್ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಏನು ಅಂತ ಹೇಳಿದ್ರೆ, ನೋಡಿ, ಯಾರ್ಯಾರು ಹೊಸದಾಗಿ ಯೂಟ್ಯೂಬನ್ನು ಅಕೌಂಟನ್ನು ಸ್ಟಾರ್ಟ್ ಮಾಡಿದ್ದೀರಾ, ನೋಡಿ ಒಂದು ತಿಳ್ಕೊಳ್ಳಿ. ನಾನು ಹೇಳೋದೇನಪ್ಪ ಅಂದರೆ, ಒಂದು ಪೇಟೆ ನೀವು ಮಾನಿಟೈಸೇಷನ್ ವಿಚಾರಕ್ಕೆ ಬರಬೇಡಿ. ಯಾಕಪ್ಪ ಅಂದರೆ, ಫಸ್ಟು ನೀವು ವೀಡಿಯೋಸ್ಗಳನ್ನು ಸುಮ್ಮನೆ ಪ್ರೊಸೆಸ್ ಮಾಡ್ತಾನೇ ಇರಬೇಕು. ಯಾಕಪ್ಪ ಅಂದರೆ, ಒಂದೇಟಿಗೆ ದುಡ್ಡನ್ನು ನಾವು ಬಯಸೋದಲ್ಲ. ನೋಡಿ, ಒಂದೇ ಪಟ್ಟು ಒಂದು ತಿಳ್ಕೊಳ್ಳಿ, ಯೂಟ್ಯೂಬಲ್ಲಿ ಸಡನ್ನಾಗಿ ದುಡ್ಡು ಯಾರು ಬಯಸ್ತೀರೋ ದಯವಿಟ್ಟು ಅವರು ಸಕ್ಸಸ್ ಆಗೋದು ಭಾಳ ಲೇಟ್ ಇರುತ್ತೆ. ನಾನು ಹೇಳ್ತಕ್ಕಂಥ ಒಂದು ವಿಚಾರ. ನೋಡಿ, ಸ್ಟಾರ್ಟಿಂಗೇ ದುಡ್ಡು ಅನ್ಬೇಡಿ. ಫಸ್ಟು ನಿಮ್ಮ ಯೂಟ್ಯೂಬ್ನಲ್ಲಿ ನೀವೇನು ಇದೆಯಲ್ಲ, ಡೈಲಿ ಅಪ್ಲೋಡ್ ಮಾಡ್ತಕ್ಕಂಥ ವೀಡಿಯೋಸನ್ನು ಸ್ವಲ್ಪ ನೀವು ಅಕ್ಕೆಂತ ನೀವು ಹೋಗ್ತಾನೇ ಇರಬೇಕು. ಆಮೇಲೆ ನಿಮಗೆ ಹಂಗೆ ಹೋಗ್ತಾ ಏನಾಗುತ್ತೆ, ವ್ಯೂಸ್ ಕೂಡ ವೀಡಿಯೋಗಳಿಗೆ ಜಾಸ್ತಿ ಬರ್ತಿರುತ್ತೆ. ಹಾಗೆ ಆಮೇಲೆ ವ್ಯೂಸ್ ಬೇಸ್ಡ್ ಆದಮೇಲೆ ನಿಮಗೆ ಫಾಲೋವರ್ಸ್ ಕೂಡ ರೈಸ್ ಆಗ್ತಾ ಇರುತ್ತೆ. ಆಮೇಲೆ ನಿಮಗೊಂದು ಅನಿಸುತ್ತೆ, ನಾನು ಕೂಡ ಯೂಟ್ಯೂಬ್ನಲ್ಲಿ ಯಾಕೆ ದುಡ್ಡು ಮಾಡಬಾರ್ದು ಅಂತೇಳಿ ನಿಮ್ಮಲ್ಲಿ ಒಂದೇನೋ ಒಂದು ಮನಸ್ಸಲ್ಲಿ ಬರುತ್ತೆ. ಆವತ್ತು ನೀವು ಈ ಒಂದು ರೂಲ್ಸಿಗೆ ಒಳಪಡಿ. ಯಾರ್ಯಾರು ಇವಾಗ ಆಲ್ರೆಡಿ ಫಾಲೋವರ್ಸ್ ಕಂಪ್ಲೀಟ್ ಆಗಿದ್ದೀರಾ ಅವರು ಈ ರೂಲ್ಸಿಗೆ ಅಪ್ಲೈ ಆಗ್ತಾರೆ. ಮತ್ತು ಒಂದು ಏನೋ ವಿಚಾರ ಅಂದರೆ, ಆದಷ್ಟು ನೀವು ವಿಡಿಯೋಗಳಿಗೆ ಕಾನ್ಸಂಟ್ರೇಷನ್ ಮಾಡಿ, ಅವು ನಿಮಗೆ ಕ್ರೆಡಿಟ್ ತಂದೆಯೇ ತರ್ತವೆ. ನೋಡಿ, ನಾನು ಒಂದು ಏನು ಹೇಳ್ತೀನಪ್ಪ ಅಂದರೆ, ಯೂಟ್ಯೂಬಲ್ಲಿ ಇವತ್ತು ಆಫ್ ಮಾನಿಟೈಸೇಷನ್ ಅಂತ ಕರಿತೀವಿ. ಅಂದರೆ ಯೂಟ್ಯೂಬ್ನಲ್ಲಿ ಅಮೌಂಟನ್ನು ಅಥವಾ ದುಡ್ಡನ್ನು ಹೆಂಗೆ ಗಳಿಸೋದು, ಎಷ್ಟು ಗಳಿಸಿದರೆ ಎಷ್ಟು ಕಂಪ್ನಿಯವ್ರು ತಗೊಂತಾರೆ, ಎಷ್ಟು ನಮಗೆ ಕೊಡ್ತಾರೆ. ನೋಡಿ, ಇವೆಲ್ಲವೂ ಯೂಟ್ಯೂಬ್ನಲ್ಲಿ ಅಪ್ಲೈ ಆಗುತ್ತೆ. ಒಂದು ಒಂದು ಏನಂದರೆ, ನೋಡಿ, ಫಸ್ಟು ಒಂದು ಹೇಳ್ತೀನಿ, ಆಫ್ ಮಾನಿಟೈಸೇಷನ್ ನೀವು ತಗೋಬೇಕಂದ್ರೆ ಆಫ್ ಮಾನಿಟೈಸೇಷನ್ಗೆ 500 ಫಾಲೋವರ್ಸ್ ಇದ್ದರೆ ಸಾಕು. ದಟ್ಸ್ ಎನಫ್. ನೋಡಿ, ಆಫ್ ಮಾನಿಟೈಸೇಷನಿಗೆ 500 ಸಬ್ಸ್ಕ್ರೈಬರ್ಸ್ ಇದ್ದರೆ ಸಾಕು. ಮತ್ತು ಇನ್ನೊಂದು ಅದರ ಜೊತೆಗೆ ಇಲ್ಲಿ ಇನ್ನೊಂದು ಏನು ಅಂತ ಹೇಳೋದಾದರೆ ಗಾಯ್ಸ್, ಇಲ್ಲಿ ನೋಡಿ, 4 ವೀಡಿಯೋಸ್ ನೋಡಿ, ವಾಚಿಂಗ್ ಅವರ್ಸ್ ನೋಡಿ, ಆ ವಾಚಿಂಗ್ ಅವರ್ಸು ಅದು ಇಲ್ಲಿ ಎಷ್ಟು ಆಗಬೇಕಪ್ಪ ಅಂದರೆ, ಇಲ್ಲಿ 3000 ಆಗಬೇಕು. ಗಮನ ಇಟ್ಟು ಕೇಳಿ, ಇಲ್ಲಿ ವಾಚಿಂಗ್ ಅವರ್ಸ್ ಎಷ್ಟು ಆಗಬೇಕಂದ್ರೆ 3000 ಆಗಬೇಕು. ಅದು ಇಂಪಾರ್ಟೆಂಟ್ ಇದೆ. ಅಕಸ್ಮಾತ್ ನಿಮ್ಮದು ವಾಚಿಂಗ್ ಅವರ್ಸ್ ಆಗಲಿಲ್ಲ ಅಂದರೆ, ವಾಚಿಂಗ್ ಅವರ್ಸ್ ನಿಮ್ಮಲ್ಲಿ ಬೇಗ ಆಗಲಿಲ್ಲ ನೋಡಿ, ಅದಕ್ಕೆ ಇನ್ನೊಂದು ಕೂಡ ಯೂಟ್ಯೂಬ್ನಲ್ಲಿ ಆಪ್ಷನ್ ಬಿಟ್ಟಿದ್ದಾರೆ. ಡೋಂಟ್ ವರಿ. ಏನಂದರೆ ನೋಡಿ, ಶಾರ್ಟ್ ವೀಡಿಯೋಸ್ ನೀವು ಮಾಡ್ತಿರಲ್ಲ, ನೀವೇನು ಮಾಡ್ತಿರಲ್ಲ ನೋಡಿ, ಆ ಶಾರ್ಟ್ ವೀಡಿಯೋಸು ಲಾಸ್ಟ್ 90 ಡೇಸ್ ನೋಡಿ, ಶಾರ್ಟ್ ವೀಡಿಯೋಸು ಲಾಸ್ಟ್ 90 ಡೇಸ್ ಒಳಗಡೆ ನೋಡಿ, ಅವು 3 ಮಿಲಿಯನ್ಸ್ ವ್ಯೂಸ್ ಆಗಿರಬೇಕು. ನೋಡಿ, ಹೇಳೋದು ಗಮನ ಇಟ್ಟು ತಿಳ್ಕೊಳ್ಳಿ. ಶಾರ್ಟ್ ವೀಡಿಯೋಸು ಲಾಸ್ಟ್ 90 ಡೇಸ್ ಒಳಗಡೆ 3 ಮಿಲಿಯನ್ಸ್ ವ್ಯೂಸ್ ಆದರೆ ನಿಮಗೆ ಯೂಟ್ಯೂಬಲ್ಲಿ ಆಫ್ ಮಾನಿಟೈಸೇಷನ್ ಏನಾಗುತ್ತೆ, ಓಪನ್ ಆಗುತ್ತೆ. ಆಫ್ ಮಾನಿಟೈಸೇಷನ್ ನಿಮಗೆ ಓಪನ್ ಆಗುತ್ತೆ. ಅವತ್ತಿನಿಂದ ನೀವು ದುಡ್ಡು ಮಾಡೋಕ್ಕೆ ಸ್ವಲ್ಪ ಟ್ರೈ ಮಾಡಿ, ದುಡ್ಡು ಬರುತ್ತೆ. ನಿಮಗೆ 500 ಫಾಲೋವರ್ಸ್ ಆಗಲಿಲ್ಲ, ಅಥವಾ ನಿಮಗೆ ವಾಚಿಂಗ್ ಅವರ್ ಆಗಲಿಲ್ಲ, ಅಥವಾ 3 ಮಿಲಿಯನ್ಸ್ ಶಾರ್ಟ್ ವೀಡಿಯೋಸಲ್ಲಿ ನಿಮಗೆ 90 ಡೇಸ್ ಒಳಗಡೆ ಆಗಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ದುಡ್ಡು ಬರಲ್ಲ. ಇದು ಗಮನ ಇಟ್ಟು ಕೇಳಿಸಿ, ದಯವಿಟ್ಟು ದುಡ್ಡು ಮಾಡೋಕ್ಕಾಗಲ್ಲ. ಒಂದು, ನೀವು ಆಫ್ ಮಾನಿಟೈಸೇಷನ್ ಮಾಡಬೇಕಂದ್ರೆ 500 ಫಾಲೋವರ್ಸು ಕಂಪಲ್ಸರಿ. 4 ವೀಡಿಯೋಸ್ ವಾಚಿಂಗ್ ಅವರ್ಸು 3000 ಅವರ್ ಆಗಬೇಕು. ಅಥವಾ 3000 ಅವರ್ ಒಂದು ವೇಳೆ ಆಗಲಿಲ್ಲ, ನಿಮ್ಮ ಯೂಟ್ಯೂಬ್ನಲ್ಲಿ ಬೇಗ ಆಗಲಿಲ್ಲ, ಇನ್ನೊಂದು ಆಪ್ಷನ್ ಕೂಡ ಇದೆ. ಶಾರ್ಟ್ ವೀಡಿಯೋಸು ಲಾಸ್ಟ್ 90 ಡೇಸ್ ಒಳಗಡೆ 3 ಮಿಲಿಯನ್ಸ್ ವ್ಯೂಸ್ ಆದರೆ ಸಾಕು, ನಿಮಗೆ ಆಫ್ ಮಾನಿಟೈಸೇಷನ್ ಏನಾಗುತ್ತೆ, ಓಪನ್ ಆಗುತ್ತೆ ನಿಮಗೆ ಯೂಟ್ಯೂಬ್ ಒಳಗೆ. ನೆಕ್ಸ್ಟ್, ಮತ್ತು ಅದಾದ ತಕ್ಷಣ ಇಲ್ಲಿ ಇನ್ನೊಂದು ಕೂಡ ಇದೆ. ಇಲ್ಲಿ ಇನ್ನೊಂದು ಏನು ಅಂತ ಹೇಳೋದಾದರೆ,
ಫುಲ್ ಮಾನಿಟೈಸೇಷನ್ ಅಂತ ಕರಿತೀವಿ. ಅಂದರೆ ಫುಲ್ ಅಂದರೆ ಸಂಪೂರ್ಣವಾಗಿ ದುಡ್ಡನ್ನು ಪಡೆಯೋದು ಯೂಟ್ಯೂಬ್ನಲ್ಲಿ. ಹೆಂಗೆ ಅದಕ್ಕೆ ಏನೇನು ಯೂಟ್ಯೂಬ್ನವರು ರೂಲ್ಸನ್ನು ಅಪ್ಲೈ ಮಾಡಿದ್ದಾರೆ ನೋಡಿ. ಒಂದೇ ಹೇಳ್ತೀನಿ ಗಾಯ್ಸ್, ಇಲ್ಲಿ ನೋಡಿ, ಇಲ್ಲಿ ಒಂದು ಕಂಡೀಷನ್ ನೋಡಿ. ಇಲ್ಲಿ ಫುಲ್ ಮಾನಿಟೈಸೇಷನ್ ತಗೋಬೇಕಂದ್ರೆ 1000 ಫಾಲೋವರ್ಸು ಕಂಪಲ್ಸರಿ, 1000 ಸಬ್ಸ್ಕ್ರೈಬರ್ಸು ಕಂಪಲ್ಸರಿ ಇರಬೇಕು ಗಾಯ್ಸ್. 1000 ಸಬ್ಸ್ಕ್ರೈಬರ್ಸು ಕಂಪಲ್ಸರಿ ಇಲ್ಲಿ ಇರಬೇಕು, ಫಾಲೋ ಆಗಿರಬೇಕು. ಮತ್ತು ಎರಡನೇದು ಗಾಯ್ಸ್, ಎರಡನೇದಕ್ಕೊಂದು ಕಂಡೀಷನ್ ಇದೆ ನೋಡಿ. ಇಲ್ಲಿ 4 ವ್ಯಾಲಿಡ್ ಪಬ್ಲಿಕ್ ವಾಚ್ ಅವರ್ಸ್ ಅಟ್ ಲಾಸ್ಟ್ 365 days. ನೋಡಿ ಗಾಯ್ಸ್, ನೋಡಿ 4 ವ್ಯಾಲಿಡ್ ಪಬ್ಲಿಕ್ ವಾಚ್ ಅವರ್ಸ್, 4 ವ್ಯಾಲಿಡ್ ವಿಡಿಯೋ ಪಬ್ಲಿಕ್ ವಾಚ್ ಅವರ್ಸ್ 4000 ಆಗಿರಬೇಕು ನೋಡಿ. 365 ದಿನಗಳ ಒಳಗಡೆ ನಿಮ್ಮ 4000 ವಾಚಿಂಗ್ ಅವರ್ ಆಗಿದ್ದರೆ ಮಾತ್ರ ನೀವು ಏನಾಗುತ್ತೆ, ಫುಲ್ ಮಾನಿಟೈಸೇಷನು ಇಲ್ಲಿ ಆಗುತ್ತೆ. ಅವತ್ತಿಂದನೇ ದುಡ್ಡು ಪಡೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಿ ನೀವು, ದುಡ್ಡನ್ನು ಪಡಿತೀರ ಯೂಟ್ಯೂಬ್ನಲ್ಲಿ. ಒಂದು ವೇಳೆ ಕೆಲವರಿಗೆ ಏನಾಗುತ್ತೆ, ಬೇಗ ವಾಚಿಂಗ್ ಅವರ್ ಆಗಲ್ಲ, ವಾಚಿಂಗ್ ಅವರ್ ಆಗೋದೇ ಇಲ್ಲ, ಬೇಗ ಭಾಳ ಸ್ಲೋ ಇರುತ್ತೆ ನೋಡಿ. ವಾಚಿಂಗ್ ಅವರು ಬೇಗ ಆಗಲ್ಲ ಅಂದರೆ ಅದಕ್ಕೆ ಯೂಟ್ಯೂಬ್ನವರು ಕೂಡ ಇನ್ನೊಂದು ಮೆಥಡನ್ನು ಕೊಟ್ಟಿದ್ದಾರೆ. ಇನ್ನೊಂದು ಮೆಥಡ್ ಏನಪ್ಪ ಅಂತ ಹೇಳಿದ್ರೆ ನೋಡಿ, ಇನ್ನೊಂದು ಮೆಥಡ್ ಇದೆ, ಶಾರ್ಟ್ ವಿಡಿಯೋಸ್. ಸರಿ, ಯಾವಾಗ ವಾಚಿಂಗ್ ಅವರ್ ಆಗಲಂದರೆ ನೋಡಿ, ಶಾರ್ಟ್ ವಿಡಿಯೋಸ್ ಅಟ್ ಲಾಸ್ಟ್ 90 days ನೋಡಿ ಗೈಸ್. ಶಾರ್ಟ್ ವಿಡಿಯೋಸ್ ಅಟ್ ಲಾಸ್ಟ್ 90 days ಒಳಗಡೆ ನೀವು 10 ಮಿಲಿಯನ್ಸ್ ವ್ಯೂಸನ್ನು ತಗೊಂಡಿರಬೇಕು. ಶಾರ್ಟ್ ವಿಡಿಯೋದಲ್ಲಿ ಅಟ್ ಲಾಸ್ಟ್ 10 ಮಿಲಿಯನ್ಸ್ ವ್ಯೂಸು ನೀವು ತಗೊಂಡಾಗ ಮಾತ್ರ ನೀವು ಯೂಟ್ಯೂಬ್ನಲ್ಲಿ ಫುಲ್ ಮಾನಿಟೈಸೇಷನ್ನ ನೀವು ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ಅವತ್ತಿಂದಲೇ ನೀವು ದುಡ್ಡನ್ನು ಪಡಿತೀರ ಮತ್ತು ಮನಿಯನ್ನು ಕೂಡ ಅರ್ನ್ ಮಾಡ್ತೀರ ಗಾಯ್ಸ್. ನೋಡಿ, ಇಷ್ಟು ಆಫ್ ಮಾನಿಟೈಸೇಷನ್ ಯೂಟ್ಯೂಬು ಕೊಟ್ಟಿರ್ತಕ್ಕಂಥ ಒಂದು ರೂಲ್ಸ್ಗಳು, ಫುಲ್ ಮಾನಿಟೈಸೇಷನ್ ಕೊಟ್ಟಿರ್ತಕ್ಕಂಥ ರೂಲ್ಸು ನೋಡಿ. ಈ ರೂಲ್ಸ್ಗಳು ಒಳಪಟ್ಟಾಗ ಮಾತ್ರ ನೀವು ಮನಿ ಗೇನಿಂಗ್ ಮಾಡೋಕ್ಕೆ ಯೂಟ್ಯೂಬ್ನಲ್ಲಿ ಸಾಧ್ಯ. ಇಲ್ಲ ಅಂದರೆ ಏನು ಮಾಡೋಕ್ಕೂ ಆಗಲ್ಲ, ಇದು ಮನಿನೇ ಪಡೆಯೋಕ್ಕಾಗಲ್ಲ, ದುಡ್ಡೇ ಬರೋಲ್ಲ. ಸುಮ್ಮನೆ ವೀಡಿಯೋ ಮಾಡ್ಕೊಂತ ಇರಬೇಕಾಗುತ್ತೆ ವರ್ಷ ಪೂರ್ತಿ ನೋಡಿ. ಈ ಒಂದು ವಿಚಾರಗಳನ್ನು ಹೇಳಿದ್ದೀನಿ ನೋಡಿ. ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ನೀವು ಇದನ್ನು ನೋಡಿ ಲೈಕ್ ಮಾಡ್ಬೋದು, ಹಾಗೆ ಕಾಮೆಂಟ್ ಕೂಡ ಮಾಡಿ, ಹಾಗೂ ನನ್ನ ಅಕೌಂಟನ್ನು, ನನ್ನ ಯೂಟ್ಯೂಬ್ ಚಾನಲ್ ಅಕೌಂಟನ್ನು ಕೂಡ ಫಾಲೋ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್. ನೆಕ್ಸ್ಟ್ ಮುಂದಿನ ಒಂದು ಯೂಟ್ಯೂಬ್ ಟಿಪ್ಸನ್ನು ಹೇಳ್ತಾ ಇರ್ತೀನಿ. ಡೈಲಿ ಈ ಥರ ಅಪ್ಡೇಟ್ ಬರ್ತಾನೇ ಇರ್ತವೆ. ಓಕೆ, ನನ್ನ ವೀಡಿಯೋಗಳನ್ನು ನೀವು ನೋಡ್ತಾ ಇರಿ. ನಿಮಗೇನು ಅನಿಸುತ್ತೋ ಅನಿಸಿಕೆಗಳನ್ನು ನೀವು ಕಾಮೆಂಟ್ನಲ್ಲಿ ಮಾಡಿ ತಿಳಿಸ್ಬೋದು ಗಾಯ್ಸ್. ಇನ್ನೂ ಏನಾದರೂ ನಿಮಗೆ ಬೇಕಾದರೆ ಯಾವುದಾದ್ರೂ ವ್ಯೂಸ್ ಬಗ್ಗೆ, ಫಾಲೋವರ್ಸ್ ಬಗ್ಗೆ, ಮತ್ತು ಹೌ ಟು ಅಪ್ಲೋಡ್ ಯೂಟ್ಯೂಬ್ ವೀಡಿಯೋಸ್ ಅದ್ರ ಬಗ್ಗೆ ಏನೇ ಮಾಹಿತಿ ಇರಲಿ, ನಾನು ಚಿಕ್ಕ ಪುಟ್ಟದಾಗಿ ನಾನು ಒಂದು ಟಿಪ್ಸ್ಗಳನ್ನು ಕೊಡ್ತಾ ಹೋಗ್ತಾ ಇರ್ತೀನಿ ನೋಡಿ. ಈ ಥರ ಎಲ್ಲ ಒಂದು ಮಾಹಿತಿ ಇದೆ ನೋಡಿ. ಒಂದು ಹೇಳ್ತೀನಿ ಗೈಸ್, ನೀವು ಡೈರೆಕ್ಟಾಗಿ ಯೂಟ್ಯೂಬ್ ಮಾನಿಟೈಸೇಷನ್ಗೆ ಬರಬೇಡಿ. ಯಾರ್ಯಾರು ಹೊಸ ನ್ಯೂ ಯೂಟ್ಯೂಬರ್ಸ್ ಇದ್ದೀರಾ ಅವ್ರಿಗೆ ಒಂದೇ ಹೇಳ್ತೀನಿ, ದಯವಿಟ್ಟು ನೀವು ಎಷ್ಟು ನೀವು ಅಂದರೆ ಹ್ಯಾಪಿನೆಸ್ ಆಗಿ, ಕರೇಜ್ ಆಗಿಬಿಟ್ಟು ಎಷ್ಟು ವೀಡಿಯೋಗಳನ್ನು ನೀವು ಮಾಡ್ತಾ ವ್ಯೂಸನ್ನು ನೀವು ಪಡಿತೀರಾ, ಮತ್ತು ವಾಚಿಂಗ್ ಅವರನ್ನು ನೀವು ಕಂಪ್ಲೀಟ್ ಮಾಡ್ತೀರಾ, ನೀವು ತಾನೇ ದುಡ್ಡು ಬರುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಸ್ಟಾರ್ಟಿಂಗೇ ದುಡ್ಡು ಅನ್ಬೇಡ್ರಿ. ಎಲ್ಲರೂ ಯೂಟ್ಯೂಬ್ ಅಂದ ತಕ್ಷಣ ದುಡ್ಡು ಮಾಡ್ತಾರೆ ಅಂತ ಬರೀ ಇದನ್ನೇ ಹೇಳ್ತಾರೆ ಹೊರತು ಹೆಂಗೆ ದುಡ್ಡು ಮಾಡ್ತಾರೆ, ಯಾವ ಥರ ವೀಡಿಯೋಗಳನ್ನು ವ್ಯೂಸ್ ಜಾಸ್ತಿ ಮಾಡ್ಕೋಬೇಕು, ಯಾವ ಥರ ಫಾಲೋವರ್ಸನ್ನು ಮಾಡ್ಕೋಬೇಕು, ಅದು ಮೋಸ್ಟ್ ಇಂಪಾರ್ಟೆಂಟ್. ಬರೀ ದುಡ್ಡು ಮಾಡೋದು ಇಲ್ಲಿ ಇಂಪಾರ್ಟೆಂಟ್ ಅಲ್ಲ. ದುಡ್ಡು ಮಾಡಬೇಕಂದ್ರೆ ಇಲ್ಲಿ ಓನ್ ಎಫರ್ಟ್ಸ್ ಇರುತ್ತೆ, ಅವ್ರದ್ದೇ ಓನ್ ಎಫರ್ಟ್ಸ್ ಇರುತ್ತೆ. ಅವರು ಕೂಡ ಭಾಳ ಎಫರ್ಟ್ಸ್ ಹಾಕಿರ್ತಾರೆ. ಸಡನ್ನ ದುಡ್ಡು ಯಾರು ತಗೊಳಕ್ಕಾಗಲ್ಲ ಇಲ್ಲಿ ನೋಡಿ. ಯಾರು ಜಾಸ್ತಿ ಕಾನ್ಸಂಟ್ರೇಷನ್ನು ಯೂಟ್ಯೂಬಿಗೆ ಕೊಡ್ತಾರೆ. ಕೆಲವೊಂದು ಸರಿ ಯೂಟ್ಯೂಬ್ನಲ್ಲಿ ವೀಡಿಯೋಗಳು ಮಾಡಬೇಕಾದ್ರೆ ಏನಾಗುತ್ತೆ, ಬೇಜಾರು ಅನಿಸುತ್ತೆ, ಫಾಲೋವರ್ಸೇ ಬರಲಿಲ್ಲ, ವ್ಯೂವರ್ಸ್ ಬರಲಿಲ್ಲ. ನೋಡಿ, ಯಾವುದು ತಲೆ ಕೆಡಿಸ್ಕೊಂಬೇಡಿ, ಎಲ್ಲ ಸೈಡಿಗೆ ಇಟ್ಬಿಡಿ. ಆರಾಮ ಧೈರ್ಯ ಖುಷಿಯಾಗಿ ಮಾಡಿ. ಒಂದಿನ ವ್ಯೂಸು 100 ಬರ್ತಾರೆ, ನೆಕ್ಸ್ಟ್ ದಿನ 1000 ಬರ್ತವೆ, ತಲೆ ಕೆಡಿಸ್ಕೊಬೇಡಿ. ಆರಾಮ ಎಂಜಾಯ್ ಮಾಡ್ಕೊಂತ ಯೂಟ್ಯೂಬನ್ನು ಮಾಡಿ. ನೀವು ಬರೀ ದುಡ್ಡು ಅಂತಂದರೆ ನೀವು ಯೂಟ್ಯೂಬಲ್ಲಿ ಗೆಲ್ಲಕ್ಕಾಗಲ್ಲ. ನಾನು ಹೇಳ್ತಾ ಇದ್ದೀನಿ, ಆರಾಮಾಗಿ ಎಂಜಾಯ್ ನೋಡಿ. ಇವತ್ತು 100 ಬಂದರೆ ನಾಳೆ 1000 ಬರ್ತದೆ, ತಲೆ ಕೆಡಿಸ್ಕೊಬೇಡಿ. ಆರಾಮಾಗಿ ಯೂಟ್ಯೂಬನ್ನು ವೀಡಿಯೋ ಅಪ್ಲೋಡ್ ಮಾಡ್ಕೊಂತ ಎಂಜಾಯ್ ಮಾಡ್ಕೊಂತ ಖುಷಿಯಾಗಿ ಮಾಡಿ. ನಿಮ್ಮ ಮನೆಯಲ್ಲಿ ಯಾವುದೇ ಥರ ಒಂದು ಈವೆಂಟ್ಸ್ ಇರಲಿ, ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಾಯಿರಿ. ತಾನೇ ಆಟೋಮೆಟಿಕಲಿ ನಿಮಗೆ ಫಾಲೋವರ್ಸ್ ಬರ್ತಾರೆ, ಮತ್ತು ನಿಮ್ಮ ವಿಡಿಯೋ ವ್ಯೂಸು ಕೂಡ ಹೋಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ನಿಮಗೆ ಮಾನಿಟೈಸೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಓಕೆ, ಬಾಯ್, ಟೇಕ್ ಕೇರ್ ಗಾಯ್ಸ್.